ಸಾರಿ ನಮ್ಮ ಈ ಫ್ಲೋಲ್ಲಿ ನಾನು ಮರ್ತೋಗ್ಬಿಟ್ಟೆ. ಈ 7 ಥಿಯೇಟ್ರಲ್ಲಿ 7 ಡಿಸ್ಟಿಕಲ್ಲಿ ಐಡಿಯಾ ಕೊಟ್ಟಿದ್ದೆ ನವರಸನ್ನು, ಅವರೇ ಮಾಡಿದ್ದದು. ಅದು ನಾನು ಹೇಳಕ್ಕೆ ಮರ್ತುಬಿಟ್ಟೆ. ಫಸ್ಟ್ ನಮ್ಮ 45ಇಂದ ಈವೆಂಟ್ಗಳು ಅವರೇ ಮಾಡ್ತಾಯಿದ್ರು, ನಮ್ಮ ಬೆನ್ನೆಲುಬಾಗಿ ಅವರೇ ನಿಂತಿರೋದು. ನವರಸನ್ ಏನು ಬೇಜಾರು ಮಾಡ್ಕೊಬೇಡಪ್ಪ, ಸಾರಿ, ನಂದು ಟೆನ್ಷನಲ್ಲಿ ಮರ್ತೋಗ್ಬಿಡ್ತೀನಿ. ಥ್ಯಾಂಕ್ ಯು. ಕಿರಣ್ ನಮ್ಮ ಪ್ರಮೋಷನ್ ಕಿರಣ್ ಅವ್ರ ಫ್ರೆಂಡು, ಪರವಾಗಿಲ್ಲ, ಹೇಳಿದ್ರು ನಡೆಯುತ್ತೆ ಹೇಳಿದ್ರಂತೆ. ಫಸ್ಟ್ ಇವ್ರು ಮಾಡಬೇಕು ಸರ್. ಇವತ್ತು ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಇಸ್ ಡಿಜಿಟಲ್ ವರ್ಲ್ಡ್ ಸರ್. ಈಗ ನೀವು ಸಿನಿಮಾ ಬರೋದನ್ನ ಅಲ್ಲ, ಈಗ ಪೈರಸಿ ಅಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಟೆಲಿಗ್ರಾಮ್ ಆ್ಯಪ್ ಅಂತ ಇದೆ. ಆ ಟೆಲಿಗ್ರಾಮ್ ಆ್ಯಪ್ನ ಸರ್ ಅದು ನೀವು ಲಿಂಕೇ ಡಿಲೀಟ್ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಆ ಸರ್ವರ್ ಬಂದು ನಮ್ಮ ಇಂಡಿಯಾದಲ್ಲೇ ಇಲ್ಲ, ಆ ಸರ್ವರ್ ಬಂದು ರಷ್ಯಾದಲ್ಲಿ ಎಲ್ಲೋ ಒಂದು ಕಡೆ ಇದೆ. ಆಲ್ಮೋಸ್ಟ್ ಅದಕ್ಕೆ ಅಂತ ಒಂದು ಟೀಮ್ನು ಸಹ ಹೈರ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದ ಅಂದರೆ ಈಗ ನೀವು ಯೂಟ್ಯೂಬಲ್ಲಿ ಬರೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ಬರೋದಾಗಲಿ, ಫೇಸ್ಬುಕ್ಕಲ್ಲಿ ಬರೋದಾಗಲಿ ಇನ್ಸ್ಟೆಂಟ್ 2-3 ಮಿನಿಟ್ಸಲ್ಲಿ ಡಿಲೀಟ್ ಮಾಡ್ಬೋದು. ಎಸ್ಪೆಷಲಿ ಆ ಟೆಲಿಗ್ರಾಮ್ ಆ್ಯಪಲ್ಲಿ ಬರೋದನ್ನ ಇಟ್ ಈಸ್ ವೆರಿ ಇಂಪಾಸಿಬಲ್ ಟು ಡಿಲೀಟ್. ಸೊ ಅದಕ್ಕೆ ಸ್ಪೆಷಲ್ ಆರ್ಡರ್ಸ್ ತೊಗೊಂಡಿದ್ದೀವಿ. ಸೊ ವಿಲ್ ಟ್ರೈ ಆರ್ ಬೆಸ್ಟ್ ಸರ್. ಅದೊಂದೇ ಸಮಸ್ಯೆ ಸರ್. ಅದು ನಮ್ಮಿಂದ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆ್ಯಕ್ಷನ್ ಫಾರ್ ದಟ್ ಸರ್. ಎಸ್ ಸರ್. ಸರ್ ಅದೆಲ್ಲ ನೀವು ಲಿಂಕ್ಸ್ ತೆಗಿಬೋದು, ಅದೆಲ್ಲ ಏನು ತೊಂದರೆ ಇಲ್ಲ. ಬಟ್ ಎಸ್ಪೆಷಲಿ ಟೆಲಿಗ್ರಾಮಲ್ಲಿ ಏನು ಬರುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಇಟ್ ಸರ್. ಅದು ಗೌರ್ಮೆಂಟ್ ಎಸ್ಪೆಷಲಿ ಗೌರ್ಮೆಂಟೇ ಅದ್ರ ಬಗ್ಗೆ ಆಕ್ಷನ್ಸ್ ತಗೋಬೇಕು ಸರ್. ಶಿವಣ್ಣ ಸರ್, ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಆ ಹೆಣ್ಣಿನ ಗೆಟಪ್ಪೇ ಒಂದು ತುಂಬ ಚೆನ್ನಾಗಿದೆ. ಒಂದು ಶೇಡಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಇನ್ನೊಂದು 2 ಶೇಡ್ ಬರುತ್ತೆ, ಒಂದು ತಿರ್ಗೋದು, ಬಟ್ ಇನ್ನೊಂದು ಶೇಡಲ್ಲಿ ನಿಮ್ಮ ಚಿಕ್ಕ ಮಗಳು ಥರನೇ ಕಾಣ್ತೀರಾ. ಸೊ ಮನೆಯಲ್ಲಿ ಕಾಂಪ್ಲಿಮೆಂಟ್ ಅಂತ ಯಾರು ಕೊಟ್ಟಿದ, ಮೇಡಮ್ ಅವ್ರು ಕೊಟ್ರ ನಿಮ್ಮ ಇಬ್ಬರು ಡಾಟರ್ ಸರ್? ಏನು ನಿಮ್ಮ ಸ್ತ್ರೀ ಗೆಟಪ್ಪಲ್ಲಿ 2 ಶೇಡ್ ಇರುತ್ತೆ, ಅಂದರೆ ತಿರುಗ್ತೀರಾ ಮತ್ತೆ 2 ಆ್ಯಂಗಲ್, ಒಂದೇ ಆ್ಯಂಗಲಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಮದುವೆ ಟೈಮಲ್ಲಿ ಕಾಣ್ತಾರಲ್ಲ ಆ ಥರ. ಸೊ ಇನ್ನೊಂದು ಶೇಡ್ ಇದೆ, ನಿಮ್ಮ ಚಿಕ್ಕ ಮಗಳು ನಿವೇದಿತಾ ಅವ್ರ ಥರ ಕಾಣ್ತೀರಾ. ಕಾಂಪ್ಲಿಮೆಂಟ್ಸ್ ಅಂತ ಯಾರು ಕೊಟ್ಟರು ಮನೆಯಲ್ಲಿ? ಫಸ್ಟ್ ನನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ತಂದೆ ತಾಯಿ ಕೊಡಿ. ಯಾಕಂದ್ರೆ ಅದಾದ್ಮೇಲೆ ಐ ಥಿಂಕ್ ತಾನೇ ಮಕ್ಕಳು ನಮ್ಮ ಮಕ್ಕಳು. ಸೊ ಅದರಿಂದ ಅದು ಯಾರು ಕಾಂಪ್ಲಿಮೆಂಟ್ ಕೊಟ್ಟರೆ ಐ ಥಿಂಕ್ ಗೀತನಿಗೆ ಕಾಂಪ್ಲಿಮೆಂಟ್ ಕೊಡಿ. ಓಕೆ, ರಮೇಶ್ ರೆಡ್ಡಿ ಸರ್, ಈ ಸಿನಿಮಾ ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಸೊ ಈಗಾಗಲೇ ಈ ಸಿನಿಮಾ ರಿಲೀಸ್ಗೆ ನೀವೆಲ್ಲ ಏನೇನು ಅಂದರೆ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲಿ ರಿಲೀಸ್ ಆಗುತ್ತಾ? ಈಗ ಕರ್ನಾಟಕದಲ್ಲಿ ಮೊದಲಾಗುತ್ತಾ, ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ? ಜೊತೆಗೆ ನೀವು ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಸೇಫು, ಸಿನಿಮಾ ಆದಮೇಲೆ ಎಷ್ಟು ಇದಾಗ್ಬೋದು? ಇಲ್ಲ, ಇಲ್ಲಿ 25ನೇ ತಾರೀಕು 24ನೇ ತಾರೀಕು ಪೇಡ್ ಶೋ ಬಿಡ್ತಾ ಇದ್ವಿ, ಪ್ರೀಮಿಯರ್ ಶೋ ಬಿಡ್ತಾ ಇದ್ವಿ. 1ನೇ ತಾರೀಕು ಔಟ್ಸೈಡು, ಇವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಬಾಂಬೆ, ಅದು ಜನವರಿ 1ಕ್ಕೆ ಬಿಡ್ತಾ ಇದ್ವಿ ಸರ್. ಶಿವಣ್ಣ, ಗೆಟಪ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಪೆಪ್ಪರ್ ಸಾಲ್ಟು ಆ ಗೆಟಪ್ ಎಲ್ಲ, ಆ ಮೇಕಪ್ ಮಾಡಿದ್ದು ಅದೆಲ್ಲ ಹೇಗೆ ಅನ್ಸುತ್ತೆ ನಿಮ್ಗೆ? ಆ ಗೆಟಪ್ ಎಲ್ಲ ಆಗ್ತಾಗ ಅದು ಆ್ಯಕ್ಚುಲಾಗಿ ಆಪರ್ಚುನಿಟಿ ಅಷ್ಟೇ, ನಮಗೆ ಆ ಭಾಗ್ಯ ಸಿಕ್ಕಿದೆ ಅಷ್ಟೇ. ಐ ಥಿಂಕ್ ನಮ್ಗೆ ಆ ಭಾಗ್ಯ ಸಿಗಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಒಂದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಬ್ಬಂದೇ ಅದು ಸಾಧನೆ ಇಲ್ಲ. ಅದು ಮೇಕಪ್ ಚಿದಾನಂದ್ ಅಂತ ಅವ್ರು ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು, ಅಂದರೆ ಒಂದು 2 hours, 2.5 hours, 3 hours ಆಗೋದು. ಈ ಲೇಡಿ ಗೆಟಪ್ಗೆ ಒಂದು 3.5, 4 hours ಆಗಿದೆ. ಐ ಥಿಂಕ್ ಗುಡ್, ಒಂದು ಆಪರ್ಚುನಿಟಿ ನಮಗೆ. ಯಾಕೆಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಆ ಥರ ಗೆಟಪ್ಗಳು ಹಾಕಬೇಕು ಅಂದರೆ ಅದ್ರಲ್ಲಿ ಏನಿದೆ ತಪ್ಪೇನಿಲ್ಲ, ಒಪ್ಕೋಬೇಕು ಅಂದರೆ ಭಾಳ ಎಲ್ಲ ಮಾಡಬೇಕಮ್ಮ, ಎಲ್ಲ ಮಾಡಬೇಕು. ಸಿ ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ ಅಮ್ಮ. ಬಟ್ ಎಷ್ಟೊತ್ತು ಬರುತ್ತೆ ಅಂತ ಬಟ್ ಬರೋ ಹೊತ್ತು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದರೆ ಇಟ್ ವಿಲ್ ಗಿವ್ ದಟ್ ಕಿಕ್. ಎಷ್ಟೊತ್ತು ಬಂದರೂ ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಅದು ಪುಣ್ಯ, ಒಂದು ಹೆಣ್ಣಿನ ರೋಲ್ ಆಗಬೇಕಂದ್ರೆ ಅದು ಪುಣ್ಯ. ಅದು ವಿ ಹ್ಯಾವ್ ಟು ಫೀಲ್ ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದರೆ ನಮ್ಗೆ ನಮ್ಮ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ, ಈ ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಾ ಇದೆ, ಅಕ್ಕ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಫಸ್ಟ್ ಅಂತ.
ಅವರು ನೋಡಿದ್ದೆ ಯಾವಾಗ ನೋಡಿದಾಗ ಏನು ಹೇಳಿದ್ರು? ಶೂಟಿಂಗ್ ಅಲ್ಲೇ ಒಂದು ಸ್ಪಾಟ್. ಅದಕ್ಕೆ ಮುಂಚೆ ನೋಡಿದ್ದೆ ನನ್ನ ಮಿಡಲ್ ಶಕ್ತಿಲಿ ಮಾಡ್ಬೇಕಾದ್ರೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅಣ್ಣವ್ರ ಮಕ್ಕಳು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಬೇರೆ ಥರ ಒಂದು ಗೆಟಪ್. ಅದಕ್ಕೆ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದೇ ಅಕ್ಕ ಏನು ಹೇಳಿದ್ರು? ಹಾಂ, ಏನು ಹೇಳಿದ್ರಣ್ಣ ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಕನ್ಫ್ಯೂಷನ್ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರು. ಹೌದು, ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಉಪೇಂದ್ರ ಬಂದು ಅವಾಗ ಮುದ್ದಾಗಿದ್ದೆ ಅಂತ ಉಪೇಂದ್ರ ನನಗೆ ತಪ್ಕೊಂಡೆ ಅದಲ್ಲ. ಬಟ್ ಗುಡ್. ಶಿವಣ್ಣ, ಶಿವು ಸಾಂಗ್ ಒಂದು ಬಂತು ಶಿವಾದು. ಸೊ ಶಿವ ದೇವ್ರೇನಾದ್ರೂ ಮೂರನೇ ಕಣ್ಣು ಬಿಟ್ರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ ಮೂರನೇ ಕಣ್ಣಲ್ಲಿ ಏನೇ ನಡಗಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗಲಿ ಇಲ್ಲ ಫ್ಯಾನ್ಸ್ ಹತ್ರದಾಗಲಿ ತುಂಬ ಆಗ್ತಾ ಇರುತ್ತೆ. ನಮಗೂ ಅದಕ್ಕೆ ಒಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದ್ರೂ ನಿಮ್ಮ ಮೂರನೇ ಕಣ್ಣು? ಯಾರು ಮನೆಯೆಲ್ಲ ಮಾಡಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಯೆಲ್ಲ ಮೂರನೇ ಕಣ್ಣು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆ ಎರಡು ಕಣ್ಣು ನೆಟ್ಟಿಗಿರೋದು ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಲೇಡಿ ಗೆಟಪ್ ಅಲ್ಲಿ ಸರ್, ನಿಮ್ದು ಮತ್ತೆ ಶಿವಣ್ಣ ಅವರ ಮೂರನೇ ಸಿನಿಮಾ ಇದು ಕಾಂಬಿನೇಷನ್ ಆಗಿ. ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಆ ಎರಡು ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ತರದ ಪಾತ್ರಗಳನ್ನ ಕಂಡ್ಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬಾ ಏನೋ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನ ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳನ್ನ ನೀವು ಕಾಣಿಸ್ಕೊಳ್ತೀರಾ. ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸಿಗೆ ಎಷ್ಟು ರುಚಿಸಬಹುದು ಅಂತ? ಖಂಡಿತ, ಅದು ನನ್ನ ಕ್ಯಾರೆಕ್ಟರ್ ನೋಡಿದ್ದೀರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ಥರ ಇದೆ. ಏನಂದರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ, ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಂದು ಇವ್ರದ್ದು. ಒಂಥರ ಅದು ನೀವು ನೋಡ್ಬೇಕು, ಅದೆಲ್ಲ ಹೇಳ್ಬಿಟ್ರೆ ಮಜಾ ಇರಲ್ಲ. ಶಿವಣ್ಣ, ಲೇಡಿ ಗೆಟಪ್ ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದೀರಾ ಅಂತ? ಯಾ, ಒಂದು ಫುಲ್ ಸಾಂಗ್ ಇರುತ್ತೆ? ಫುಲ್ ಸಾಂಗ್ ಅದಲ್ಲ, ಬೆಟ್. ಸರ್, ಈಗ ಉಪ್ಪಿ ಸರ್ ಮತ್ತೆ ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದ್ರೆ ಬದುಕಿನ ಸಾಕಷ್ಟು ಅಂದ್ರೆ ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತು ಪಾತ್ರಗಳ ಮುಖಾಂತರ ತೋರಿಸಿದ್ರಿ. ಸೊ ನೀವಿಬ್ರು ಕೂಡ ಅಂದ್ರೆ ಒಂದು ರೀತಿ ಆಡುಮುಟ್ಟದ ಸೊಪ್ಪಿಲ್ಲ, ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಾನೆ ಅನ್ಕೋಬಹುದು. ಈ ಕ್ಷಣ ಅಂದ್ರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂಥ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು ಮತ್ತೆ ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್? ಯಾವ ಸಿನಿಮಾದ ನಿಮ್ಮ ವೈಯಕ್ತಿಕವಾಗಿ ಸರ್, ಅಂದ್ರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಆ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಸರ್, ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಆಮೇಲೆ ನಿಮ್ಗೆಲ್ಲೋ ರಿಲೇಟ್ ಆಗುತ್ತೆ ಆಕ್ಚುಲಿ. ಹೌದಲ್ವಾ, ಈ ತರ ಇರುತ್ತಾ? ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನ ನಾವು ಯಾರು ನೀವು ಸಿನಿಮಾ ನೋಡ್ಮೇಲೆ ಅದನ್ನ ಮಾತಾಡಬೇಕು. ಅದ್ರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಬಹಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನ ಬಿಟ್ಕೊಟ್ಟಿಲ್ಲ ಆಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರಲ್ಲೂ ಗೊತ್ತಾಗಲ್ಲ ಅದು. ಅದ್ರ ಒಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ದು, ನಮ್ಮ ಕಲ್ಚರು, ನಮ್ದು ಇದು ಕೆಲವರು ಭಾರತೀಯ ಸಂಸ್ಕೃತಿ, ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿದ್ದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಬಟ್ ಅದು ತುಂಬ ಹೊಸದು, ಯಾರು ಟಚ್ ಮಾಡದಿರೋ ವಿಷಯ. ಅದನ್ನ ಟಚ್ ಮಾಡೋಕ್ಕೂ ಧೈರ್ಯ ಬೇಕು, ಯಾಕಂದ್ರೆ ಬಿಕಾಸ್ ಅದು ಲೋಕ, ಅದು ಅದನ್ನ ಕಟ್ಕೊಟ್ಟಿದ್ದಾರೆ ನಿಜವಾಗ್ಲು ಪ್ರೊಡ್ಯೂಸರ್, ಡೈರೆಕ್ಟ್ರು. ಸರ್, ಸತ್ಯಗಡೆ ಸರ್, ಹಳೆ ಉಪೇಂದ್ರ ಸರ್ ನಮಗೆ ವಾಪಸ್ ಸಿಗ್ತಾ ಇದಾರ ಈ ಸಿನಿಮಾನಲ್ಲಿ? ಹಳೆ ಉಪೇಂದ್ರ ಹೆಂಗಿದ್ನ? ಅಲ್ಲ ಸರ್, ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾಗಿ ನಮಗೆ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಎಲ್ಲ ಅರ್ಜುನ್ ಅಲ್ಲಿ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲು. ಅಲ್ಲ, ಅರ್ಜುನ್ ಅವ್ರು ಹೇಳಿರಲ್ಲ, ಒಂಥರ ಫ್ಯಾನ್ ತರನೇ ಪಿಕ್ಚರ್ ಮಾಡಿದ್ದಾರೆ. ನನಗೆ ಅವ್ರು ಏನ್ ಎಂಜಾಯ್ ಮಾಡಿದ್ರು ಅದನ್ನೇ ನಮ್ಮ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವ್ವರ್ ತರ ಸಿನಿಮಾ ಮಾಡಿದ್ದಾರೆ ಆಕ್ಚುಲಿ. ಸರ್, ಆಕ್ಚುಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರ್ ಡೂಪರ್. ಓಮ್ ಸಿನಿಮಾ ತರ ಮತ್ತೊಂದು ನಮಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು? ನೋಡಿ, ಈಗಲೇ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಡ್ತೀವಿ ಬಿಡಿ. ಸತ್ಯ ಸರ್, ನಿಮಗೆ ಒಂದು ಪ್ರಶ್ನೆ. ಇಡೀ ಸಿನಿಮಾದಲ್ಲಿ 3 ಜನನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯ್ತು? ಆಮೇಲೆ ನಿಮಗೆ ಚಾಲೆಂಜಸ್ ಅನ್ನೋದು ಏನಿತ್ತು ಸರ್ ಆಸ್ ಅ ಕ್ಯಾಮ್ರಾ ವರ್ಕ್ ಆಗಿ? ಚಾಲೆಂಜಸ್ ಅನ್ನೋಕ್ಕಿಂತ ಆಲ್ರೆಡಿ ಪ್ರಿವೈಸ್ ಮಾಡಿರೋದ್ರಿಂದ, ನಾವು ಫುಲ್ ಸಿನಿಮಾ ಪ್ರಿವೈಸ್ ಇದ್ದಿದ್ರಿಂದ ಆ ಪ್ರಿವೈಸ್ ಜೊತೆಲೇ ವರ್ಕ್ ಮಾಡ್ತಾ ಇದ್ವಿ. ಹೀಗಾಗಿ ಅದನ್ನ
ಕ್ಯಾಮ್ರಾದಲ್ಲಿ ಅಂದರೆ ತೆಗೆದಾಗ ಯಾವ ಥರ ಕಾಣುತ್ತದೆ, ಬ್ಯಾಕ್ಗ್ರೌಂಡ್ ಏನು ಬರಬೇಕು, ಅದು ಅಟ್ಮಾಸ್ಫಿಯರ್ ಏನಿರಬೇಕು, ಏನೇನು ಪ್ರಾಪರ್ಟೀಸ್ ಬರಬೇಕು, ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು. ಹೀಗಾಗಿ ಲೊಕೇಶನ್ಗಳನ್ನು ಕಂಟ್ರೋಲ್ ಎನ್ವೈರಾನ್ಮೆಂಟಲ್ಲಿ ಇರೋ ಥರ ಲೊಕೇಶನ್ಗಳನ್ನು ಹುಡುಕಿ ಅಲ್ಲಿ ನಮ್ಗೇನು ಬೇಕು ಅದನ್ನು ರೆಡಿ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ. ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗೋಯ್ತು ಸ್ವಲ್ಪ ಅದು. ಶಿವಣ್ಣ, ಸಿನಿಮಾದಲ್ಲಿ ನೀವು ಮಾನವನ ಅಥವಾ ದೈವ ಮಾನವನ, ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ? ಏನು ಬೇಕಾದ್ರೆ ಅನ್ಕೋಬೋದು. ನೋಟ ಅಲ್ಲಿ ಹೆಂಗಿದೆಯೋ